ನಮ್ ಜೋಡಿ ಹೇಗ್ ಕಾಣ್ತಾ ಇದೆ. ನಿಮ್ ಓಟ್ ನನಗೆ ಕೊಡ್ಬೇಕು. ಮೋಸ್ಟ್ಲಿ ನೀನು ಉಸಿರು ಒಳ್ಳೆ ಅನ್ಸುತ್ತೆ. ಇವಾಗ್ಲೇ ತಿನ್ಬೇಕಿತ್ತ ನೀನು? ಇವಾಗಷ್ಟೇ ಪೂಜೆ ಮಾಡಿದ್ವಲ್ಲಮ್ಮ. ಇವಾಗಷ್ಟೇ. ಇನ್ನೊಂದ್ ಕಾರ್ಗೆ 8 ಇಯರ್ ಬರ್ಡೇ ಇದೆ. ಹಾ ಸಾಕು, ಅತಿಥಿಗಳು ಬಂದಿದ್ದಾರೆ. ಏನ್ರಪ್ಪ ನಿಮ್ದು? ಯಾವ ತರ ಒಬ್ಬಟ್ಟು ಮಾಡ್ಬೋದು ಅಂತ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ಯುಗಾದಿ ಹಬ್ಬ ನೋಡ್ತಿರ್ಬೋದು. ನಾವು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀವಿ. ನಮ್ ಜೋಡಿ ಹೇಗ್ ಕಾಣ್ತಾ ಇದೆ ಒಂದ್ಸರಿ ಕಮೆಂಟ್ ಮಾಡ್ಬಿಡಿ. ಸೊ ಆರೆಂಜ್ ಮ್ಯಾಚ್ ಮಾಡೋಣ ಅಂತ ಹೋದೆ, ಬಟ್ ಇದ್ಬೇಡ, ಇದಾಗ್ಬೇಡ, ಹಿಂಗಿರ್ಲಿ ಸ್ವಲ್ಪ. ಇನ್ನೊಂದು ಸ್ಪೆಷಲ್ ಏನು ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದೀವಿ. ಇವತ್ತು ಪೂಜೆ ಮಾಡ್ಬೇಕು. ಏನ್ ಪೂಜೆ ನಾನು ಇವತ್ತು ಆಕ್ಚುಲಿ ಒಂದ್ ಕಾರ್ಗೆ 1 ಇಯರ್ ಆಗಿದೆ, 1 ಇಯರ್ ಬರ್ಡೇ. ಇನ್ನೊಂದ್ ಕಾರ್ಗೆ 8 ಇಯರ್ ಬರ್ಡೇ ಇದೆ. ಸೊ ಅದು ಅಲ್ಲದೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸೋಣ ಅನ್ಕೊಂಡಿದ್ವಿ. ಯುಗಾದಿ ಹಬ್ಬ ಇರೋದ್ರಿಂದ ನಮ್ಮ ಮನೇಲೆ ನಾವೇ ಪೂಜೆ ಮಾಡೋಣ ಅನ್ಕೊಂಡಿದ್ವಿ. ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಹೋಗ್ಬಿಟ್ಟು ಪೂಜೆ ಮಾಡ್ಬೇಕು ಕಾರ್ಗಳಿಗೆ. ಸೊ ಬೇಗ ಹೋಗೋಣ. ಸೊ ಸ್ನೇಹಿತರೆ, ಸರ್ಕಸ್ ಮಾಡ್ಕೊಂಡು ಎತ್ಕೊಂಡು ಹೋಗಕ್ ಟ್ರೈ ಮಾಡ್ತಾ ಇದೀವಿ. ನಾನು ಒಂದ್ ಎತ್ಕೊಂಡಿದ್ದೀನಿ. ನಯನ ಬೀಳಿಸ್ಬಿಡ್ತೀಮ್ಮ. ನಡಿ, ಏನಿಲ್ಲ. ಡೋರ್ ಯಾರ? ಡೋರು ಹಂಗೆ ಹೇಳ್ಕೋಬೇಕು. ಇಲ್ಲ, ನೀನು ಹೋಗಿ ಹೇಳ್ತೀನಿ. ಬಾ, ಹೋಗು. ಇಲ್ಲಿರು, 1 ನಿಮಿಷ ಬಾಗಿಲು ಹಾಕೊಂಡ್ಬರ್ತೀನಿ. ಬಿದ್ದುಬಿಟ್ರೆ ಕಷ್ಟ ಗಾಳಿಗೆ. ಓಕೆ, ಬೇಗ ಪೂಜೆ ಮಾಡ್ಕೊಂಡು ಆ್ಯಕ್ಚುಲಿ ಮನೆಗೆ ಹೋಗಬೇಕು. ಸೊ ಹೊರಡು ನಯನ. ಇದು ನಿನ್ನ ವೇಲು ಬಿಡಿಸ್ಕೊಂಡು ಹೋಗ್ತಾ ಇದೆ. ಇರ್ಲಿ ಬಾ. ವೇಲು. ಸ್ನೇಹಿತರೆ, ಈ ಕಾರ್ಗೆ 8 ವರ್ಷ ಆಯಿತು, ಈ ಕಾರ್ಗೆ 1 ವರ್ಷ ಆಯಿತು. 1 ವರ್ಷದ. ನಮ್ಮ ಭಾವ ಅವ್ರಿಗೆ ಗೊತ್ತಿರಲ್ಲ ಅನಿಸುತ್ತೆ. ಸೊ ಇವಾಗ ಪೂಜೆ ಮಾಡ್ತಾ ಇದೀವಿ, ಅವ್ರಿಗೊಂದು ಐಡಿಯಾ ಬರುತ್ತೆ. ವಿಡಿಯೋಗೆ ಮುಂಚೆ ಹೇಳ್ಬಿಡೋಣ ಅಥವಾ ವಿಡಿಯೋ ಮಾಡಿದ್ಮೇಲೆ ಅವರೇ ನೋಡ್ಲಾ? ಅವರೇ ನೋಡಲಿ. 2 ಕಾರ್ಗೂ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಇದಕ್ಕೆ ಹೋಗಬೇಕು, ಬನ್ನೇರುಘಟ್ಟಕ್ಕೆ ಹೋಗಬೇಕು. ಅಲ್ಲಿ ಸಿಹಿ ಊಟ ತಿನ್ಕೊಂಡು ಆಮೇಲೆ ವಾಪಸ್ ಬಂದುಬಿಡ್ಬೇಕು. ಯಾಕಂತಂದರೆ ನಾವು ನಯನ ಅವರ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ ಆ್ಯಕ್ಚುಲಿ ಮನೇಲಿಲ್ಲ. ಸೊ ಮನೇಲಿ ಸ್ವೀಟಿ ಇರೋದ್ರಿಂದ ನಾವು ಬೇಗ ಬಂದುಬಿಡ್ಬೇಕು. ನೈಟ್ ಹೊತ್ತೆಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಇದೆ. ಸೊ ಎಲ್ಲ ಜೋಡಿಸ್ತಾ ಇದ್ದಾಳೆ. ಸ್ವೀಟಿ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಸ್ವೀಟಿ ಅಂತಂದ್ರೆ ಲ್ಯಾಬ್ ಇದೆ, ನಮ್ಮ ಲ್ಯಾಬ್ರಡಾರ್ ಡಾಗ್. ಚೆನ್ನಾಗಿ ಕಾಣ್ತಿದ್ದೀಮ್ಮ ನೀನು ಈ ಡ್ರೆಸ್ ಅಲ್ಲಿ. ಹೌದಾ? ತುಂಬಾ ಕ್ಯೂಟ್ ಆಗಿ ಕಾಣ್ತಿದ್ಯಾ. ಆರೆಂಜ್ ಡ್ರೆಸ್ಸೇ ಫುಲ್ ಹುಡುಕಿ ತಗೊಂಡಿರೋದು. ಇವತ್ತು ನಮ್ಮ ಮನೆಯಲ್ಲಿ ಫುಲ್ ಒಂದು ಥೀಮ್ ಇದೆ. ನಮ್ಮ ಹಸ್ಬೆಂಡ್ ನ ಬಿಟ್ಟು ನಮ್ಮ ಅಶ್ವಿನಿ ಅಕ್ಕ, ನಮ್ಮ ಆಶಕ್ಕ ಎಲ್ಲರೂ ಆರೆಂಜ್. ಅವ್ರು ಸ್ಯಾರಿ ಹಾಕೋತಾ ಇದ್ದಾರೆ, ನಾನು ಸ್ಯಾರಿ ಹಾಕ್ಬೇಕಿತ್ತು. ಬಟ್ ಇವತ್ತು ನಾನು ಚೂಡಿದಾರ್ ಹಾಕ್ತಾ ಇದ್ದೀನಿ. ಓಕೆ, ಹೂವು ಹಾಕ್ತಿದ್ದಾಳೆ ನಯನ. ಹೂವು ಕೊಡ್ತಮ್ಮ ಕಾರು ನಮ್ಗೆ ಒಳಗಡೆ. ಹಸು ಬಂದು ತಿಂದು ಹೋಗುತ್ತಾ ಆಮೇಲೆ ಬಂದು. ಹೌದು, ಒಳ್ಳೇದೇ ಬಿಡು, ಹಸು ತಿಂದ್ರೆ. 8 ವರ್ಷದ ಬರ್ಡೇ. 8 ವರ್ಷದ ಬರ್ಡೇ. ಅಯ್ಯೋ ಇದ್ರಲ್ಲಿ ಕಷ್ಟ ಏನಪ್ಪ. ಹಾಕು ಆಗುತ್ತೆ. ಸಾಕ. ನಿಮ್ಗೆ ಆರೆಂಜ್ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಅನ್ಸುತ್ತೆ. ನಯನ ಫೇಸ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ಥ್ಯಾಂಕ್ ಯು. ಮೊದಲನೇ ಸಾರಿ. ಏನೋ ಹೇಳ್ತೀಯ ಬಾ. ಸೀನಿಯರ್ ಗಾಡಿಗೆ ಸ್ವಲ್ಪ ಪೂಜೆ ಮಾಡೋಣ. ಸಾಕು. ಅತಿಥಿಗಳು ಬಂದಿದ್ದಾರೆ. ಏನ್ರಪ್ಪ ನಿಮ್ದು? ನಮಸ್ಕಾರ ಮಾಡ್ಕೊಳ್ಳೋಣ. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಬಮ್ಮ. ಇದು ಆಕ್ಚುಲಿ ಯಾವಾಗ ದಿನ ಬರುತ್ತೆ ಇಲ್ಲಿ ನೋಡಿ, ಹಸು ಬಂದ್ರೆ ಹೂವ ತಿನ್ನುತ್ತೆ ಅಂತ ಆಗ್ಲೇ ಹೇಳ್ದೆ. ಇವಾಗ್ಲೇ ತಿನ್ಬೇಕಿತ್ತ ನೀನು? ಇವಾಗಷ್ಟೇ ಪೂಜೆ ಮಾಡಿದ್ವಲ್ಲಮ್ಮ. ಇವಾಗಷ್ಟೇ ಜಸ್ಟ್. ಹೋಗ್ಲಿ ಬಿಡು, ಆಯ್ತು. ಸರಿ ಹೋಗು, ಸಾಕು. ಹೋಗು, ಆಯ್ತು. ಅದು ಆಪಲ್ ತಿಂದು ನೋಡಿ. ಏನು ನೀರ ಯಾರಿಗೆ? ಇವುಗಳು ನೋಡಿ, ಇವುಗಳು ನೋಡಿ. ತೋರಣ ಕಟ್ಟಿದೀನಿ, ಮಾವಿನ ತೋರಣ ನಾನೇ ಕಟ್ಟಿರೋದು. ಅದು ಟ್ರೈ ಮಾಡಿದೆ ಆಕ್ಚುಲಿ. ಹೆಂಗೆ ಏನದು, ಅದು ಲೈನ್ಗೆ ತೋರಣ ತರ ಕಟ್ಟೋಣ ಅಂತ ಅದಕ್ಕೆ ಅಪ್ಪ ಅಮ್ಮ ಮನೆಗೆ ಹೋಗ್ತಾ ಇದೀವಿ. ನಮ್ಮ ಅಕ್ಕ ಅವರು, ನಮ್ಮ ಅತ್ತಿಗೆ ಅವರು ಇದು ಮಾಡಿರ್ತಾರೆ. ಏನೇನ ಹೋಳಿಗೆ ಅದು ಇದು ಮಾಡಿರ್ತಾರೆ. ಸೊ ಹೋಗೋಣ. ಸೊ ಫೈನಲಿ ನಾವು ಕೆಳಗಡೆ ನಮ್ಮ ಅತ್ತೆ ಮಾವ ಮನೆಗೆ ಬಂದ್ವಿ. ಇಲ್ಲಿ ನೋಡಿ, ರಂಗೋಲಿ ಚೆನ್ನಾಗಿ ಬಿಡಿಸಿದ್ದಾರೆ. ನಮ್ಮ ಆಶಕ ಮತ್ತು ಅಶ್ವಿನಿ ಅಕ್ಕ ಸೇರಿಕೊಂಡು
ಇಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಇವತ್ತು ಯಾವತ್ತು ಈ ತರ ಡ್ರೆಸ್ಸಸ್ ಹಾಕಲ್ಲ, ಓಟು ನನಗೆ ಕೊಡ್ಬೇಕು. ಈ ತರ ಡ್ರೆಸ್ ಹಾಕಲ್ಲ, ಬಟ್ ಇವಾಗ ಹಾಕಿದ್ದಾರೆ. ನೋಡೋಣ ನಮ್ಮ ಫ್ಯಾಮಿಲಿ ಅವರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಇರ್ಮ ಓಡ್ಬೇಡ, ಇದು ಇಟ್ಕೋ ನೋಡಿ ತೋರ್ಸು ಈ ಡ್ರೆಸ್ನ ನೋಡಿ. ರಾಜಕಾರಣಿ ಅಂತ ಹೇಳ್ಬಿಟ್ರು ನಮ್ಮ ಅಶ್ವಿನಿ ಅಕ್ಕ. ಹಾಯ್ ಅಕ್ಕ. ಮಕ್ಕಳೇ, ಹ್ಯಾಪಿ ಯುಗಾದಿ. ಮಕ್ಕಳೇ, ನೀವು ಮುಂದಿನ ಜನರೇಷನ್ ನಿಮ್ ಓಟು ನನ್ಗೆ ಕೊಡ್ಬೇಕು. ಇವಾಗಿಂದ ನೀವು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾರಣಿ ನಿಮ್ಮ ಓಟು, ನಿಮ್ ಓಟ್ ನನಗೆ ಕೊಡ್ಬೇಕು. ನೀವು ದೊಡ್ಡವರಾದಾಗ ಎದ್ ಮುಟ್ಬಾರ್ದು. ನಿಮ್ ಓಟ್ ನನಗೆ ಕೊಡ್ಬೇಕು. ಮೋಹಿತ ಡ್ರೆಸ್ ಚೆನ್ನಾಗಿದೆ. ಮೋಹಿತ ನಿಂತ್ಕೊಮ್ಮ. ಈಗ ನಮ್ಮ ಅಶೋಕ ಮತ್ತೆ ಅಶ್ವಿನಿ ಅಕ್ಕ ಅವ್ರ ಪಾಪ ಬೆಳಗ್ಗೆ ಹೆಚ್ಚು ಕಡಿಮೆ 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ ಯಾವಾಗ್ಲೂ ನೋಡಿ 1 ಗಂಟೆ ಆಯ್ತು. 1 ಗಂಟೆ ಆದ್ರೂ ಊಟ ರೆಡಿ ಆಗಿಲ್ಲ. ಇಷ್ಟ ಅಗ್ಲ ಇಟ್ಬಿಡ್ತಾರೆ. ಏನೋ ಇವ್ರು ನಳಪಾಕ ಮಾಡ್ಬಿಡೋ ತರ. ಅಕ್ಕ ಏನ್ ಮಾಡ್ತಿದ್ದೀರಾ? ಅದೇ ಪಲಾವು, ಅದೇ ಅನ್ನ ಸಾರು. ಇನ್ನೇನ್ ಬೇಕು? ಹೋಳಿಗೆ ಮಾಡಿದ್ದಾರೆ. ಬಾ, ನಿಂಗೆ ಇಷ್ಟ ಮಾಡಿಲ್ಲ, ಬಾ ಇಲ್ಲಿ. ಮುಡ್ಲು ಬಾ ಇಲ್ಲಿ. ಹಾಯ್, ಹ್ಯಾಪಿ ಯುಗಾದಿ ಮೋಹಿತಾ. ಮುಡ್ಲು ನೀನು ಬಾರೋ ಇಲ್ಲಿ. ಹ್ಯಾಪಿ ಯುಗಾದಿ. ನಿನಗೆ ಎಷ್ಟು ಕೊಬ್ಬು ಅಂದ್ರೆ ನಿಂಗೆ ತೋರ್ಸೋದೇ ಇಲ್ಲ, ಹೋಗು. ಇದು ನಮ್ಮ ಹಸ್ಬೆಂಡ್ ಅವ್ರಿಗೆ ಕೊಡ್ತೀನಿ, ತೊಂಡೆಕಾಯಿ. ಯೂಶಲಿ ಅವ್ರು ತರಕಾರಿನೇ ತಿನ್ನಲ್ಲ, ನೋಡೋಣ. ಅಲ್ಲಕ್ಕ ಆ ಮಾಡು ಕಣ್ಮುಚ್ಚು. ನಿಂಗೇನು ಇಷ್ಟ ಆಗೋದ? ಕಣ್ಮುಚ್ಚಬೇಕು, ಹಿಂಗೆ ಅಗಿಬೇಕು. ಅಗಿ ಅವ್ರಿಗೆ ಇಷ್ಟ ಆಗಲ್ಲ, ನಂಗೂ ಇಷ್ಟ. ನಮ್ಮ ಯಜಮಾನ್ರಿಗೆ ತರಕಾರಿ ಅಂದ್ರೆ ಇಷ್ಟ ಇಲ್ಲ, ಓನ್ಲಿ ನಾನ್ ವೆಜ್. ಬಿಸಿ ಬಿಸಿ ಒಬ್ಬಟ್ಟು ನೋಡಿ, ರಂಗೋಲಿ ಹಾಕಿದ್ದಾರೆ ಬೆಳಗ್ಗೆ ಎದ್ದು ಚೆನ್ನಾಗಿ. ನೋಡ್ ಪಾಪ 5 ಗಂಟೆಗೆ ಎದ್ದು 5 ಗಂಟೆ ನೋಡಮ್ಮ, ಚೆನ್ನಾಗಿ ಬಂದಿದೆಲ್ಲ ಮೋಡ. ಮೋಡ ಇವತ್ತು ಚೆನ್ನಾಗಿ ಬಂದಿದೆ. ಇವತ್ತು ಚೆನ್ನಾಗಿದೆ ಮೋಡ, ಬಟ್ ಇಲ್ಲಿ ಕೂಲ್ ಆಗಿದೆ. ಅಲ್ಲಿ ನಮ್ಮನೆ ಹತ್ರ ಅಯ್ಯೋಪ್ಪ, ಬೆಳಗ್ಗೆ ನಮ್ಮನೆ ಹತ್ರನೂ ಫುಲ್ ಕೂಲ್ ಇತ್ತು. ಬೆಳಗ್ಗೆ ಕೂಲ್ ಇತ್ತು, ಇವಾಗ ಸ್ವಲ್ಪ ವಾವ್ ಫ್ರೆಶ್ ಆಗಿದೆ. ಬಾಳೆ ಎಲೆ ಇಲ್ಲೇ ಕೆಳಗಡೆ ಇದೆಯಲ್ಲ, ಅದನ್ನ ಹುಷಾರು. ಬರ್ತೀಯಾ? ಬರ್ಬೇಕಲ್ಲ, ಇಲ್ಲಾಂದ್ರೆ ಬಿಡ್ತೀಯ ನೀನು? ನಿನ್ನನ್ನು ಎಲ್ಲಿ ಬಿಡ್ತಾರೆ? ಹೊಸ ವರ್ಷದ ದಿನ ಇವತ್ತು ಬಾ, ಕೆಲಸ ಮಾಡು. ಎಲ್ಲಿನ ಬಾಳೆ ಎಲೆ ಇದು ಎರಡು ಆಗುತ್ತೆ ಬಿಡು. ಇದು ಇಬ್ರಿಗೆ ಆಗುತ್ತಲ್ಲ. ತಗೋ ಇಟ್ಕೋ ಹೋಗ್ಲಿ. ಈ ಚಿಕ್ಕ ಮಕ್ಳಿಗೆ ಇನ್ನೊಂದು ಲಾಸ್ಟ್ ಇದು ಮಾಡ್ಕೋತೀನಿ. ಎಲ್ರಿಗೂ ಊಟಕ್ಕೆ ಆಗ್ಬೇಕಲ್ಲಮ್ಮ. ಎಷ್ಟು ಒಂದು 10 ಜನ ಇದೀವಿ ಹೆಚ್ಚು ಕಡಿಮೆ. ನೋಡಮ್ಮ, ಪಪ್ಪಾಯ ಹಣ್ಣು ಹಣ್ಣಾಗಿದೆ, ತೋರ್ಸು. ಹಣ್ಣಾಗಿದ್ಯಾ? ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ. ಅದ್ ನಾವು ಕಟ್ ಮಾಡ್ಲಿಲ್ಲ ಅಂದ್ರೆ ಗಿಳಿನ ಕಾಗೆ ನಾವು ಬಂದು ತಿನ್ನುತ್ತೆ. ಸರಿ ತಗೋ, ಇಟ್ಕೊಳ್ಳಿ. ಚಾಕು. ನಡಿ ಬಾ. ಇಲ್ಲಿ ಕ್ಯಾಮ್ರಾನು ಹಿಡ್ಕೊಂಡು ನಿನ್ಗೆ ಬಾಳೆಗೊನೆ ಬಿಟ್ಟಿದ್ಯಾ? ಬಾ, ಇಲ್ಲಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ. ಅದು ಬೀಳೋ ತರ ಇತ್ತು, ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡು, ಇನ್ನ ಸ್ವಲ್ಪ ದಿನ ಬಿಟ್ಟ ಹಣ್ಣಾಗುತ್ತಲ್ಲ. ಬಾಳೆಗೊನೆ ಬಿಡ್ತಾ ಇದೆ. ಹೊಸ ವರ್ಷ ಅಲ್ವಮ್ಮ, ಎಲ್ಲ ಚಿಗುರುತ್ತೆ ಇವಾಗ. ಬಾ ನೋಡಿ, ಬಾಳೆ ಎಲೆಯಲ್ಲಿ ಮಸ್ತ್ ಮಜಾ ಮಾಡ್ಕೊಂಡು ಊಟ ಮಾಡೋದು. ತುಂಬಾ ಟೇಸ್ಟಿಯಾಗಿ ಮಾಡಿದ್ದಾರೆ. ನಾನು ಪಲ್ಯ ಆಲ್ರೆಡಿ ತಿಂದೆ. ತುಂಬಾ ಹೊಟ್ಟೆ ಸಿಗ್ತಾ ಇತ್ತು. ನೋಡ್ತಿರ್ಬೋದು ಸ್ನೇಹಿತರೆ, ಯಾವ ತರ ಒಬ್ಬಟ್ಟು ಮಾಡ್ಬೋದು ಅಂತ. ಇಲ್ಲಿ ನೋಡಿ, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬಾ ರೌಂಡ್ ಆಗಿ ಬರುತ್ತೆ ನೋಡಿ ಈ ಒಂದು ಒಬ್ಬಟ್ಟು. ಹಾಗೆ ನೋಡ್ತಿರ್ಬೋದು ನೀವು. ಏನೇನಾ ಫುಲ್ಲು ಹಬ್ಬಕ್ಕೆ ಈ ಲೆವೆಲ್ಗೆ. ನೀನ್ ಬೇರೆ ಡ್ರೆಸ್ ಹಾಕೊಂಡ್ ಬಂದಿದ್ದೆ, ಆಮೇಲೆ ಚೇಂಜ್ ಮಾಡ್ದೆ. ಬಾಳೆ ಎಲೆ ನೀನ್ ಮೋಸ್ಟ್ಲಿ ನೀನು ಉಸಿರು ಒಳ್ಳೆ ಅನ್ಸುತ್ತೆ ನೈನಾ. ನೀನು ಬಾಳೆ ಇದು ಕಟ್ ಮಾಡಕ್ ಹೋದಲ್ಲ, ಹಸ್ರಾಗ್ಬಿಟ್ಟಿದ್ಯಾ ಇವಾಗ. ಕೊಡು. ಇಲ್ಲ, ಸ್ನೇಹಿತರೆ ನೋಡಿ, ಸಾಗೆ ಅಷ್ಟೊಂದು ಬೇಡ, ಜಾಸ್ತಿ ಬೀದಿ ಹೊಡೆದ ಕಷ್ಟ. ಚೆನ್ನಾಗಿದ್ಯಾ? ಸಕಲ ಇದೆಯಾ? ನನಗೆ ಬೇಡ ಬೆಲ್ಲ ಮಾತ್ರ ತಿನ್ಸು. ಎರಡು ತಿನ್ಬೇಕು. ಅಮ್ಮ ಇದು ತಿನ್ಸಿದ್ರು. ಅಮ್ಮ ನಿನ್ನೆ ಎಷ್ಟು ತಿನ್ಸಿದಾರ ಗೊತ್ತಾ ಅವರು? ಚೆನ್ನಾಗಿದೆ ಅಶ್ವಿನಿ. ಹೋಳಿಗೆ ಅಂತೂ ಸಖತ್ತಾಗಿದೆ ನಿಜ. ನಂಗೆ ಎಲ್ಲಿ ತಿಂದ್ರು ಯಾಕೆ ನಮ್ಮ ಅತ್ತಿಗೆ ಹಾಕೊಂಡು ಹಿಂಗೆ ಇದ್ ಮಾಡಿರೋದು. ನಂಗೆ ನಿಜವಾಗ್ಲೂ ಫ್ಲೇವರ್ ಹೂರ್ಣದಲ್ಲಿ ಇಲ್ಲ, ನಮ್ಮ ಅತ್ತಿಗೆ ಕೈಯಲ್ಲಿ ಇರೋದು. ಮಾತಾಡಕ್ ಬಿಡಮ್ಮ. ಏನ್ ಗೊತ್ತಾ, ಏನ್ ಮಾಡ್ತಾ ಇದೀಯ ನೀನ್ ಹಿಂದೆ? ನೀನ್ ಬೇಕು. ಎದೋಳು ಹೋಗಲ್ಲಿ, ಕೈ ತೊಳೆವು.
ಹಾಕೊಂಡು ಕೆಳಗಡೆ ಇದು ಮಾಡ್ತಾವನ ಅದ್ರಲ್ಲೇ ಮಾಡ್ಬಿಟ್ರೆ ಹೆಂಗೆ ಇವರು ಹಾಂ ಹೋಗ್ಬಾ, ನೀನ್ ಮಾತಾಡಕ್ ಬಿಡಲ್ಲ. ಸರಿ ಹೇಳು. ತುಂಬಾ ಚೆನ್ನಾಗಿದೆ. ಹಾಂ ನಿನ್ನ ಮಧ್ಯೆ ಮಾತಾಡ್ಬೇಡ ಪ್ಲೀಸ್. ನಂಗೆ ಹೋಳಿಗೆ ತಿಂದ್ರು ನಮ್ಮನೇಲಿ ತಿಂದಷ್ಟು ಖುಷಿ ನಂಗೆ ನಿಜ ಎಲ್ಲೂ ಆಗಲ್ಲ. ನಮ್ಮ ಆಶಕ್ಕಂತೂ ಹೋಳಿಗೆ ನಿಮ್ಮ ತವ್ರ ಮನೆ ಅಕ್ಕ ಒಂದ್ಸತಿ ನಮ್ ತವ್ರ ಮನೇಲಿ ನಾವು ಇದು ಕಡಿಮೆ ಮಾಡೋದು, ಕರ್ಜೆಕಾಯಿ ಜಾಸ್ತಿ ಮಾಡ್ತೀವಿ ಹಬ್ಬಕ್ಕೆ. ಸರಿ ಸರಿ ಆಯ್ತು ಕೊಡು, ಅರ್ಧ ತಿನ್ಬಿಟ್ಲಿ ಇವಳೆ, ನಾನು ತಿಂತೀನಿ. ನಮ್ಮ ಮಾವ ಬಂದ್ರು, ಪಪ್ಪ ಬಂದ್ರು. ಇಲ್ಲಿ ನೋಡಿ ಹಬ್ಬದ ಊಟ ಎಲ್ಲ ರೆಡಿ ಆಗಿದೆ. ಇಲ್ಲಿ ನೋಡಿ ಹಬ್ಬ ಎಲ್ಲ ಆಯಿತು, ಚೆನ್ನಾಗಿ ಊಟ ಕೂಡ ಮಾಡಿ ಆಯಿತು. ಫುಲ್ ನಮ್ಮ ಅಕ್ಕ ಅವರು, ನಮ್ಮ ಆಶಕ್ಕ ಮತ್ತು ನಮ್ಮ ಅತ್ತೆಯವರೆಲ್ಲ ಫುಲ್ ಕೆಲಸ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ, ಅದಕ್ಕೆ ಮಲಗಿಬಿಟ್ಟಿದ್ದಾರೆ. ಅದಕ್ಕೆ ನಮಗೆ ಕಳಿಸ್ಕೊಡೋಕ್ಕೆ ನಮ್ಮ ಅಶ್ವಿನಿ ಅಕ್ಕ ಒಬ್ಬರು ಪಾಪ ನಿದ್ದೆ ಬರ್ತಾ ಇದೆ ಅವ್ರಿಗೆ. ಆದರೂ ಮೆಹಂದಿ ಸಖತ್ತಾಗಿದೆ ಅಕ್ಕ. ಜಿರ್ಲೆ ಬರ್ಕೊಂಡಿದ್ಯಾ? ಬೆಳಗ್ಗೆ ವಿಡಿಯೋ ಕಾಲಲ್ಲಿ ತೋರಿಸಿದ್ರು ಅವರು ಕಮಲ ಜಾಸ್ತಿ ಅಳ್ಬಿಟ್ಟಿದೆ. ಸೊ ಮತ್ತೆ ಇವಾಗ ಎಲ್ಲಿಗೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಯಾರೋ ಕೇಳಿದ್ರು ನಮಗೆ, ನೀವು ಯಾಕೆ ಹಬ್ಬ ಆದಮೇಲೆ ಸ್ಟೇ ಆಗಲಿಲ್ಲ ಮನೆಯಲ್ಲಿ, ಹಂಗೆ ಹೋದ್ರಿ ಇರಬೇಕಿತ್ತು ಅಂತ. ಇವತ್ತು ಹಂಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಸ್ವೀಟಿ ಇದ್ದಾಳೆ, ಲ್ಯಾಬ್ರೋಡಾರ್ ಇದೆ. ಸೊ ಅವಳನ್ನ ಒಬ್ಳೇನೆ ಬಿಟ್ಟು ನಾವು ಇರೋಕ್ಕಾಗಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಬಾಯ್. ಹಾಂ ಸರಿ ಅಕ್ಕ, ಬಾಯ್, ಹುಷಾರು. ಓಕೆ, ಆಲ್ ದ ಬೆಸ್ಟ್. ಹಾಂ ಬಾಯ್ ಬಾಯ್ ಬಾಯ್.